ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಸಹನ. ನಾನಿವತ್ತು ಲಕ್ಷ್ಮೀ ದೇವಿಯ ಮಹಾತ್ಮ, ಮಹಿಮೆ ಮತ್ತು ಶುಕ್ರವಾರ ದಿನದಂದು ನಾವು ಯಾವುದೇ ರೀತಿ 5 ತಪ್ಪುಗಳನ್ನು ಮಾಡಬಾರದು. ಅದು ಯಾವ ತಪ್ಪುಗಳು ಎಂದು ಕೂಡ ಹೇಳಿಕೊಡುತ್ತೇನೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಲಕ್ಷ್ಮೀ ದೇವಿಯ ಮಹಿಮೆ ಎಂದರೆ ಅವರು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ಅಧಿದೇವತೆಯಾಗಿದ್ದಾಳೆ. ಅವರು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು. ಭಗವಾನ್ ವಿಷ್ಣುವಿನ ಪತ್ನಿ ಮತ್ತು ವೈಕುಂಠದ ನಿವಾಸಿ. ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಎಂದು ಕೂಡ ಕರೆಯುತ್ತಾರೆ ಮತ್ತು ಅವರು ದೀಪಾವಳಿ, ನವರಾತ್ರಿ ಮತ್ತು ವರಮಹಾಲಕ್ಷ್ಮಿ ವ್ರತದಂತಹ ಹಬ್ಬಗಳಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುತ್ತಾರೆ. ಲಕ್ಷ್ಮೀ ದೇವಿಯ ಮಹತ್ವವೇನು? ಲಕ್ಷ್ಮೀ ದೇವಿಯು ಹಣ, ಐಶ್ವರ್ಯ, ಸಿರಿ ಮತ್ತು ಸಂಪತ್ತಿನ ದೇವತೆ ಎಂದು ಕೂಡ ಪೂಜಿಸಲಾಗುತ್ತದೆ. ಅವರು ವೈಕುಂಠದ ಅಧಿಪತಿ, ಭಗವಾನ್ ವಿಷ್ಣುವಿನ ಪತ್ನಿ. ಅವರು ವಿಷ್ಣುವಿನ ಅವತಾರಗಳಾದ ವಾಮನ, ರಾಮ ಮತ್ತು ಕೃಷ್ಣನೊಂದಿಗೆ ಕ್ರಮವಾಗಿ ಪದ್ಮ, ಸೀತೆ ಮತ್ತು ರುಕ್ಮಿಣಿಯಾಗಿ ಜನ್ಮ ತಾಳುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಜೊತೆಗೆ ಲಕ್ಷ್ಮೀ ದೇವಿಯು ಕಮಲದ ಹೂವಿನೊಂದಿಗೆ ಸಾಗರದಿಂದ ಜನಿಸಿದಳು ಕೂಡ ಎಂದು ಹೇಳುತ್ತಾರೆ. ಲಕ್ಷ್ಮೀ ದೇವಿಯನ್ನ ಸಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕತೆಯ ರೂಪವೆಂದು ಕೂಡ ಪರಿಗಣಿಸಲಾಗಿದೆ. ಮನೆಯಲ್ಲಿ ಮಹಿಳೆಯರನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಕೂಡ ಭಾವಿಸುತ್ತಾರೆ, ಏಕೆಂದರೆ ಅವರು ಮನೆಯಲ್ಲಿ ಧನಾತ್ಮಕತೆಯನ್ನು ಕೂಡ ತರುತ್ತಾರೆ. ದೀಪಾವಳಿ, ನವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಲಕ್ಷ್ಮೀ ದೇವಿಯು 108 ಹೆಸರುಗಳಿಂದ ಕರೆಯುತ್ತಾರೆ. ಅವಳನ್ನ ವಿವಿಧ ರೂಪಗಳಲ್ಲಿ ಕೂಡ ಪೂಜಿಸುತ್ತಾರೆ. ಉದಾಹರಣೆಗೆ, ವಸುಧ ಅಂದರೆ ಭೂಮಿಯ ದೇವತೆ, ವಸುಧಾರಿಣಿ ಅಂದರೆ ಭೂಮಿಯ ರಕ್ಷಕ ಮತ್ತು ಕಮಲ, ಕಮಲದ ಹೂವು ಎಂದರ್ಥ. ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಾಗಿದೆ. ಈ ದಿನದಂದು ಅವಳನ್ನು ಪೂಜಿಸುವುದರಿಂದ ಮತ್ತು ಉಪವಾಸ, ವ್ರತ ಆಚರಿಸುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮಿಯ ಚಿತ್ರದಲ್ಲಿ ಅವಳನ್ನು ಸಾಮಾನ್ಯವಾಗಿ ಆಕರ್ಷಕವಾಗಿ, ಸುಂದರವಾಗಿ ವಿವರಿಸಲಾಗಿದೆ ಮತ್ತು ಸರೋವರದ ಮೇಲೆ ತೆರೆದ 8 ದಳಗಳ ಕಮಲದ ಹೂವಿನ ಮೇಲೆ ಕುಳಿತು ಅಥವಾ ನಿಂತು ಅವಳ 2 ಕೈಗಳಲ್ಲಿ ಕಮಲವನ್ನು ಕೂಡ ಹಿಡಿದಿರುತ್ತಾಳೆ. ಈ ಕಾರಣಕ್ಕಾಗಿ ಆಕೆಗೆ ಪದ್ಮ ಅಥವಾ ಕಮಲ ಎಂಬ ಹೆಸರು ಕೂಡ ಬಂದಿದೆ ಎಂದು ಕೂಡ ನಂಬಲಾಗಿದೆ. ಅವಳು ಕಮಲದ ಹಾರವನ್ನು ಸಹ ಅಲಂಕರಿಸಿಕೊಂಡಿದ್ದಾಳೆ. ಹಾಗಾಗಿ ಅವುಗಳ 2 ಬದಿಗಳಲ್ಲಿ ಆನೆಗಳು ಮಡಿಕೆಯಲ್ಲಿ ನೀರನ್ನು ಚೆಲ್ಲುತ್ತಿರುವಂತೆ ಕೂಡ ಚಿತ್ರಿಸಲಾಗಿದೆ. ಈಕೆಯ ಬಣ್ಣವನ್ನು ಕೂಡ ಗಾಢ ಗುಲಾಬಿ, ಚಿನ್ನ, ಹಳದಿ ಅಥವಾ ಬಿಳಿ ಎಂದು ಕೂಡ ವಿವರಿಸಲಾಗಿದೆ. ಆದರೆ ವಿಷ್ಣುವಿನ ಬಳಿ ಇದ್ದಾಗ ಆಕೆಯನ್ನು ಕೇವಲ 2 ಕೈಗಳಿಂದ ಕೂಡ ಚಿತ್ರಿಸಲಾಗಿದೆ. ಈಕೆಯ 4 ಕೈಗಳು ಪದ್ಮ, ಶಂಖ, ಚಿಪ್ಪು, ಅಮೃತದ ಕಲಶ ಮತ್ತು ಬಿಲ್ವ ಹಣ್ಣುಗಳನ್ನು ಕೂಡ ಹಿಡಿದಿರುತ್ತವೆ. ಕೆಲವೊಮ್ಮೆ ಬಿಲ್ವ ಬದಲಿಗೆ ಮತ್ತೊಂದು ರೀತಿಯ ಹಣ್ಣನ್ನು ಕೂಡ ಹಿಡಿದಿರುತ್ತಾಳೆ. ಅವಳ ಕೈಯಿಂದ ಚಿನ್ನದ ನಾಣ್ಯಗಳು ಬೀಳುವುದನ್ನು ಕೂಡ ನೀವು ನೋಡಿರಬಹುದು. ಲಕ್ಷ್ಮಿಯ ಈ ರೂಪವನ್ನು ಆರಾಧಿಸುವವರು ಸಂಪತ್ತನ್ನು ಸಾಧಿಸುತ್ತಾರೆ ಎಂದು ಕೂಡ ನಂಬಿಕೆ ಇದೆ. ಅವಳನ್ನು 8 ಕೈಗಳಿಂದ ತೋರಿಸಿದಾಗ
ಅವಳ ಕೈಗಳಲ್ಲಿ ಬಿಲ್ಲು, ಬಾಣ, ಜಟಿಲ ಮತ್ತು ಚಕ್ರವನ್ನ ಕೂಡ ಜೋಡಿಸಲಾಗುತ್ತದೆ. ಲಕ್ಷ್ಮಿಯು ಈ ರೂಪದಲ್ಲಿ ದುರ್ಗಾದೇವಿಯಂತೆ ಕಾಣಿಸುತ್ತಾಳೆ. ದುರ್ಗೆಯು ಮಹಾಲಕ್ಷ್ಮಿಯ ಒಂದು ಅಂಶವಾಗಿದ್ದಾಳೆ. ಲಕ್ಷ್ಮೀ ದೇವಿಯನ್ನ ಚಿನ್ನ ಅಥವಾ ಹಳದಿ ಬಣ್ಣಗಳಲ್ಲಿ ಕೂಡ ಚಿತ್ರಿಸಲಾಗಿದೆ. ಅದು ಅವಳನ್ನ ಎಲ್ಲ ಸಂಪತ್ತಿನ ಮೂಲವೆಂದು ಕೂಡ ಸೂಚಿಸುತ್ತದೆ. ಬಿಳಿಯಾಗಿದ್ದರೆ ಪ್ರಕೃತಿಯ ಶುದ್ಧ ಸ್ವರೂಪವನ್ನು ಕೂಡ ಪ್ರತಿನಿಧಿಸುತ್ತದೆ. ಗುಲಾಬಿ ಬಣ್ಣವು ಹೆಚ್ಚು ಸಾಮಾನ್ಯವಾಗಿದೆ. ಅವಳು ಎಲ್ಲರ ತಾಯಿಯಾಗಿರುವುದರಿಂದ ಜೀವಿಗಳ ಬಗ್ಗೆ ಅವಳ ಸಹಾನುಭೂತಿಯನ್ನು ಕೂಡ ಸೂಚಿಸುತ್ತದೆ. ಕಮಲದ ಹೂವಿನ ವಿವಿಧ ಹಂತಗಳು ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಜಗತ್ತು ಮತ್ತು ಜೀವಿಗಳನ್ನು ಕೂಡ ಪ್ರತಿನಿಧಿಸುತ್ತದೆ. ನಂತರ ಶುಕ್ರವಾರ ಮರೆತು ಕೂಡ ಈ 5 ಕೆಲಸಗಳನ್ನು ಮಾಡದಿರಿ. ಮಾಡಿದರೆ ಏನಾಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ. ಶುಕ್ರವಾರ ನಾವು ಈ 5 ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀದೇವಿ ನಮ್ಮಿಂದ ದೂರವಾಗುತ್ತಾಳೆ. ಶುಕ್ರವಾರ ನಾವು ಯಾವ ತಪ್ಪುಗಳನ್ನು ಮಾಡಬಾರದು? ಈ 5 ಕೆಲಸಗಳನ್ನು ಶುಕ್ರವಾರ ಕೂಡ ಮರೆತು ಮಾಡದಿರಿ. ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮುಳುಗಿಸಬಾರದು. ಹೌದು, ಶುಕ್ರವಾರವು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವ ದಿನವೇ ಹೊರತು ಕಳುಹಿಸುವ ದಿನವಲ್ಲ. ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮುಳುಗಿಸುವುದು ದೇವಿಗೆ ವಿದಾಯ ಹೇಳುವುದೆಂದು ಪರಿಗಣಿಸಲಾಗಿದೆ. ಕೆಲವು ಜನರು ಹಳೆಯ ಅಥವಾ ಮುರಿದ ವಿಗ್ರಹವನ್ನು ನದಿಯಲ್ಲಿ ಮುಳುಗಿಸಿ ಅಥವಾ ಸ್ಥಳಗಳಲ್ಲಿ ಹೊಸದನ್ನ ಇಡುತ್ತಾರೆ. ಹಳೆಯ ವಿಗ್ರಹವನ್ನು ಮರೆತು ಕೂಡ ಶುಕ್ರವಾರ ನೀರಿನಲ್ಲಿ ಮುಳುಗಿಸಬೇಡಿ. ನೀವು ಬಯಸಿದರೆ ನೀವು ಶುಕ್ರವಾರ ಹೊಸ ವಿಗ್ರಹವನ್ನು ಸ್ಥಾಪಿಸಬಹುದು. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಕೂಡ ವಾಸಿಸುತ್ತಾಳೆ. ಎರಡನೆಯದಾಗಿ ಮನೆಯ ಬಾಗಿಲನ್ನು ಮುಚ್ಚದಿರಿ. ಹೌದು, ಸಂಜೆ ಸ್ವಲ್ಪ ಸಮಯದವರೆಗೆ ಮುಖ್ಯ ದ್ವಾರವನ್ನು ತೆರೆದಿಡಬೇಕು ಎಂದು ಧರ್ಮ ಗ್ರಂಥಗಳಲ್ಲಿ ಕೂಡ ತಿಳಿಸಲಾಗಿದೆ. ಅಂದರೆ ಮುಸ್ಸಂಜೆಯಲ್ಲಿ ಮನೆಯ ದ್ವಾರ ಮುಚ್ಚಬಾರದು. ಲಕ್ಷ್ಮೀ ದೇವಿಯು ಸಂಜೆ ಸಮಯದಲ್ಲಿ ಮನೆಗೆ ಭೇಟಿ ನೀಡುತ್ತಾಳೆ. ಆದ್ದರಿಂದ ಪೂಜಾ ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸುವಾಗ ಮನೆಯ ಮುಖ್ಯ ಬಾಗಿಲುಗಳನ್ನು ಸಂಜೆ ತೆರೆಯಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸದಾಕಾಲ ನಿಮ್ಮ ಮನೆಯಲ್ಲಿ ಕೂಡ ವಾಸಿಸುತ್ತಾಳೆ. ನಂತರ ಸಾಲ ಮತ್ತು ಸಾಲ ವಹಿವಾಟು, ಅಂದರೆ ಯಾರಿಗಾದರೂ ಸಾಲ ಪಡೆಯಬೇಡಿ, ಯಾರೊಂದಿಗೂ ಸಾಲ ಪಡೆಯಬೇಡಿ ಅಥವಾ ಶುಕ್ರವಾರ ಯಾರಿಗೂ ಕೂಡ ಸಾಲವನ್ನು ನೀಡಬೇಡಿ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯ ಸದಸ್ಯರ ಆರೋಗ್ಯ ಕಡಿಮೆ ಆಗುತ್ತದೆ. ಈ ದಿನದಂದು ಒಬ್ಬ ವ್ಯಕ್ತಿಯು ನಿಮ್ಮನ್ನು ಸಹಾಯಕ್ಕಾಗಿ ಕೇಳಿದರೆ ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡಿ. ಆದರೆ ಅದು ಹಣಕಾಸಿನ ಸಹಾಯದ ರೂಪವಲ್ಲಾಗಿರಬೇಕು ಮತ್ತು ಸಾಲದ ರೂಪದಲ್ಲಿರಬಾರದು. ಈ ದಿನ ಸಾಲ ನೀಡುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತದೆ. ಇದರರ್ಥ ಶುಕ್ರವಾರ ಯಾವುದೇ ರೀತಿ ದುಡ್ಡಿನ ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ ಎಂದರ್ಥ. ನಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರ ಮನೆಗೆ ಕಳುಹಿಸುವುದು ತಪ್ಪು ಎಂದರ್ಥ. ನಮ್ಮ ಮನೆಯ ಲಕ್ಷ್ಮಿಯನ್ನು ಉಳಿಸಿಕೊಳ್ಳಬೇಕು. ನಮ್ಮ ಮನೆಯ ಲಕ್ಷ್ಮಿಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಕೊನೆಯದಾಗಿ ಅವಿವಾಹಿತ ಹುಡುಗಿಯರಿಗೆ ಅವಮಾನ ಮಾಡದಿರಿ. ಶುಕ್ರವಾರ ಕೆಲವರು ವೈಭವ ಲಕ್ಷ್ಮಿ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ ಮತ್ತು ಈ ದಿನ ಹುಡುಗಿಯರಿಗೆ ಔತಣ ಕೂಟವನ್ನು ಕೂಡ ನೀಡಿರುತ್ತಾರೆ. ಮರೆಯದೆ ಹುಡುಗಿಯರನ್ನು ಈ ದಿನ ಅಗೌರವ ಮಾಡಬಾರದು. ಇದರರ್ಥ ಈ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಹುಡುಗಿ ಇದ್ದರೆ ಅವಳನ್ನು ಗದರಿಸಬಾರದು ಅಥವಾ ಖಂಡಿಸಬಾರದು. ಆದರೆ ಆಕೆಗೆ ಇಷ್ಟವಾದ ಆಹಾರವನ್ನು ಕೊಡುವುದರಿಂದ ಗೌರವದಿಂದ ನೀಡಬೇಕು.
ಇಲ್ಲದಿದ್ದರೆ ಮನೆಯ ಲಕ್ಷ್ಮಿ ಎಂದರೆ ಮನೆಯ ಮಹಿಳೆಯರು ಶುಕ್ರವಾರ ಯಾವುದೇ ನಿಂದನೀಯ ಮಾತುಗಳನ್ನು ಅವರಿಗೆ ಹೇಳಬಾರದು. ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಆ ದಿನ ಕಣ್ಣೀರು ಹಾಕಬಾರದು. ಕಣ್ಣೀರು ಹಾಕಿದರೆ ಆ ಮನೆಯಲ್ಲಿ ಶ್ರೇಯಸ್ಸು, ಆಯಸ್ಸು, ಯಾವುದೇ ಕೂಡ ಹಣಕಾಸಿನ ಸಮಸ್ಯೆ ಕೂಡ ಉಂಟಾಗುತ್ತದೆ. ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಶುಕ್ರವಾರ ಯಾರಿಗೂ ಕೂಡ ಅರ್ಪಿಸಬಾರದು. ಹಾಗೆ ಮಾಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ. ಶುಕ್ರವಾರ ನೀವು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮಾತ್ರ ನಿಮ್ಮ ಮನೆಗೆ ತರಬಹುದು, ಆದರೆ ಅದನ್ನು ಯಾರಿಗೂ ಕೂಡ ಅರ್ಪಿಸಬಾರದು. ಶುಕ್ರವಾರ ಸಂಜೆ ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಅವಳನ್ನು ತನ್ನ ಮನೆಯಲ್ಲಿ ವಾಸಿಸಲು ಆಹ್ವಾನಿಸಬೇಕು. ಈಗ ಲಕ್ಷ್ಮೀ ದೇವಿಯ ಗಾಯತ್ರಿ ಮಂತ್ರವನ್ನು ತಿಳಿಸಿಕೊಡುತ್ತೇನೆ. ಇದು ತುಂಬ ಪವರ್ಫುಲ್ ಗಾಯತ್ರಿ ಮಂತ್ರ. ಇದು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲವನ್ನು ಪಠಿಸುವುದರಿಂದ ನೀವು ಅಂದುಕೊಂಡಂತಹ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತದೆ. ನಿಮ್ಮ ಮನೆಗೆ ಸದಾ ಲಕ್ಷ್ಮಿ ನೆಲೆಸಿರುತ್ತಾಳೆ. ಖಂಡಿತ ಪೂರ್ತಿ ಈ ದೇವಿಯ ಮಂತ್ರವನ್ನು ಕೇಳಿ ನೀವು ಕೂಡ ಪಾವನರಾಗುತ್ತೀರಾ. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ
ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನೀವು ಅಂದುಕೊಂಡಂತಹ ಕಾರ್ಯ ಕೂಡ ಸಿದ್ಧಿಯಾಗುತ್ತದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಧನ್ಯವಾದ.